साबिक़ वज़ीर आला सिद्धरामैया ने दो टोक अल्फाज में कहा कि मैं गोश्तखोर इंसान हूँ, गोश्त खाने में क्या हरज है। आपकी खुराक आपकी है, हमारी खुराक हमारी है। बरोज़ इतवार चिकबल्लापुर शहर में सहाफ़ियों से बात करते हुए उन्होंने कहा कि जिस दिन वो मडकेरी गए थे उस दिन उन्होंने गेस्ट हाउस में दोपहर का खाना खाया और फिर शाम को मंदिर गए। उन्होंने सवाल करते हुए कहा, क्या खुदा ने कहा कि ऐसी ही चीज़ खाकर मेरे सामने आना। उन्होंने एतराज़ करने वालों पर कड़ी तनकीद करते हुए कहा कि रात को गोश्त खाकर सुबह मंदिर जा सकते हैं तो दोपहर को गोश्त खाकर शाम को मंदिर क्यों नहीं जा सकते। उन्होंने बीजेपी को तनकीद का निशाना बनाते हुए कहा कि बीजेपी को दही में कंकरियां निकलने का शौक़ है, जहां कुछ अच्छा होगा वहां वो लोग जहर मिला देते हैं। ನಾನು ಅವತ್ತು ಯಾವತ್ತು ಊಟ ಮಾಡೋದು ನಾವು ಊಟ ಮಾಡೋದು ಸುದರ್ಶನ್ ಗೆಸ್ಟ್ ಹೌಸ್ನಲ್ಲಿ, ಅದು ಎಷ್ಟು ಕೊನೆಯಲ್ಲಿ 2:30 ಊಟ ಮಾಡೋದು ಸುದರ್ಶನ್ ಗೆಸ್ಟ್ ಹೌಸ್ನಲ್ಲಿ. ಎಲ್ಲಿ ಮಾಡೋದು? ಸುದರ್ಶನ್ ಗೆಸ್ಟ್ ಹೌಸ್ನಲ್ಲಿ. ಆದ್ರೆ ಈಗ ಅದೇ ಫೋಟೋನ ಅವ್ರು ಬಿಟ್ಟು ನೀವು ಊಟ ತಿಂದ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಹೇಳ್ತೀವಿ. ಯಾವ ದೇವಸ್ಥಾನಕ್ಕೆ? ಬಸವಣ್ಣ ದೇವಸ್ಥಾನಕ್ಕೆ. ಸಾಯಂಕಾಲ ಹೋಗುವಾಗ ಅಲ್ಲಿ ಪೂಜೆ ಮಾಡಿದ್ವಿ, ರೈಟ್ ಪಾಡ್ ಮಾಡಿದ್ರು, ಪೂಜೆ ಮಾಡ್ಬಿಟ್ಟು ಹೋಗಿದ್ದೀನಿ. ಮಂಗಳಾರತಿ ತಗೊಂಡು ದೇವರು ಇಂಥದ್ದೇ ತಿನ್ಕೊಬನ್ನಿ ಅಂತ ಹೇಳಿದಾರ? ದೇವರು ಇಂಥದ್ದೇ ತಿನ್ನು ಅಂತ ಹೇಳಿದಾರೇನೆ? ಹಿಂದಿನ ದಿನ ತಿನ್ಬಿಟ್ಟು ಹೋದ್ರೆ ರಾತ್ರಿ ತಿಂದ್ಬಿಟ್ಟು ಬೆಳಿಗ್ಗೆ ಹೋಗ್ಬೋದು, ಮಧ್ಯಾಹ್ನ ತಿಂದ್ಬಿಟ್ಟು ಸಾಯಂಕಾಲ ಹೋಗೋಕ್ಕಾಗಲ್ವಾ? ಅವಾಗೆಲ್ಲ ನೋಡ್ರಿ, ಈ BJP ಅವರಿಗೆ ಮೊಸರು ಕಲ್ಲು ಹುಡ್ಕೋ ಕೆಲಸ. ಎಲ್ಲಿ ಚೆನ್ನಾಗಿದ್ದಾರೆ ಅಲ್ಲಿ ಬೆಂಕಿ ಹಾಕ್ಬಿಡೋದು, ಅಲ್ಲಿ ವಿಷ ಹಾಕ್ಬಿಡೋದು, ಇದು ಅವ್ರ ಕೆಲಸ. ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತಾರಲ್ಲ, ನಿಜನೇ ಸರ್ ಅದು? ಸರ್ ಅವನೇ ಕ್ಲೈಮ್ ಮಾಡ್ಕೊಂಡಿದ್ದಾನೆ, ಕಾರ್ಯಕರ್ತ ಅಂತ ಅವನೇ ಕ್ಲೈಮ್ ಮಾಡಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ಹೇಳಿಕೆಯನ್ನು ಸಿಟ್ಟಾಗೊಡದೆ ಅಂತ ಅವನು ಹೇಳ್ತಿದ್ದಾನೆ. ಯಾರು? ಅವನ ಕೈಲಿ ಹೇಳಿಸಿದ್ದಾರೆ. ಹಾಗಾದ್ರೆ RSS ಶಾಖಾ ಮೀಟಿಂಗ್ ಯಾಕೆ ಹೋಗಿದ್ದವ? ಅದು 20 ವರ್ಷದಿಂದ 15 ವರ್ಷದಿಂದ ಮೊನ್ನೆ ಹೋಗಿದನ್ರಿ. ಯಾರು ಹೇಳಿದ್ರು ನಿನಗೆ? 20 ವರ್ಷ ಸಂಪತ್ ಹೇಳಿದ್ದಾನೆ ಸರ್. ಸಂಪತ್ ಹೇಳ್ತಾನೆ, ಅವನ ಕೈಲಿ ಹೇಳಿಸಿದ್ದಾರೆ, ಸಂಪತ್ತಿನ ಕೈಲಿ ಹೇಳಿಸಿದ್ದಾರೆ. ಈಗ ಕಾಂಗ್ರೆಸ್ನ ಅಧ್ಯಕ್ಷ ಹೇಳ್ಬೇಕಲ್ವೇನಪ್ಪ ನಮ್ಮ ಕಾರ್ಯಕರ್ತ ಅಂತ? GVJನ್ ಜೊತೆ ಬಂದಿ ಅಂತ ಹೇಳ್ತಾರೆ, GVJ ಹೇಳ್ಬೇಕಲ್ವೇನಪ್ಪ? GVJ ಏನು ಹೇಳಿದಾನೆ? ನಾನು ಅವನು ಯಾರು ನೋಡೇ ಇಲ್ಲ ಅಂತ ಹೇಳಿದಾನೆ. ಕೇಳದಷ್ಟು ಕೇಳ್ರಿ. GVJನ್ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾನೆ ಅವನು. GVJ ಏನು ಹೇಳ್ತಾನೆ? ನಾನು ನೋಡೇ ಇಲ್ಲ ಅವನ್ನ ಅಂತ ಹೇಳ್ತಾನೆ. ಅವನು RSSನವನು ಅಂತ ಹೇಳ್ತಾನೆ. ನೀವು GVJ ನಂಬ್ಕೋತೀರಾ? ಅವನು ಟ್ಯೂಟರ್ಡ್ ಸ್ಟೇಟ್ಮೆಂಟ್ ಒಪ್ಕೋತೀರಾ? ಬಲವತ್ಕಾರವಾಗಿ ಹೇಳಿಸಿದ್ದಾರೆ. ಅವನು ಪಕ್ಕ RSS. ಈಗ KG ಬೊಪ್ಪಯ್ಯವರು ಟಿಪ್ಪು ಕೊಡುಗೆ ಮೇಲೆ 32 ಸಲ ದಾಳಿ ಮಾಡಿದ್ರು. ಈಗ ಸಿದ್ದರಾಮಯ್ಯ 33ನೇ ಸಲ ಬರ್ತಾ ಇದ್ದಾರೆ. ನೋಡಪ್ಪ, ನಾನು ಯಾರ ಮೇಲೂ ದಾಳಿ ಇಲ್ಲ. ನಾನು ಹೋದಾಗ ನಾನು ಹೋಗಿದ್ದೆ ಯಾತಕ್ಕೆ?